ಎಲ್ಲರಿಂದ ಗುರುವಂದನಾ ಕಾರ್ಯಕ್ರಮದಲ್ಲಿ ವಂದನೆಯನ್ನ ಸ್ವೀಕರಿಸುತ್ತಿರುವಂತಹ ಎಲ್ಲ ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ನಿಜಕ್ಕೂ ಇದೊಂದು ಕಾರ್ಯಕ್ರಮ ನನ್ನ ಬದುಕಿನಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ. ಒಂದು ಗುರುಗಳಿಗೆ ಗುರುವಂದನೆಯನ್ನ ಹೇಗೆ ಸಲ್ಲಿಸಬೇಕು ಅನ್ನೋದಕ್ಕೆ ಇಂದಿನ ಈ ಒಂದು ಬೆಟಗೇರಿಯ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ 1981, 82, 91, 92ರವರೆಗಿನ ಎಲ್ಲ ವಿದ್ಯಾರ್ಥಿಗಳು ಇವತ್ತು ತೋರಿಸಿದ್ದೀರಿ. ಪ್ರಾರಂಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾರೆ. ಇದು ಗುರುವಂದನೆ ಒಂದು ಋಣ ಸಂದಾಯದ ಕಾರ್ಯಕ್ರಮ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಈ ಭೂಮಿಗೆ ಬರೋದಕ್ಕಿಂತ ಮುಂಚೆನಿಂದಲೇ ನಮಗೆ ಋಣಗಳು ಪ್ರಾರಂಭವಾಗ್ತವೆ, ಉಪಕಾರಗಳು ಪ್ರಾರಂಭವಾಗ್ತವೆ. ನಮ್ಮ ತಂದೆ ತಾಯಿಯ ಉಪಕಾರದಿಂದ ಜನ್ಮವನ್ನ ನೀಡ್ತವೆ. ಜನ್ಮ ನೀಡಿದ ತಕ್ಷಣವೇ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳಿಂದ ನಮಗೆ ಒಂದಿಷ್ಟು ಉಸಿರಾಡಲಿಕ್ಕೆ, ಬದುಕಲಿಕ್ಕೆ ಮತ್ತು ಬೇರೆ ಬೇರೆ ಚಟುವಟಿಕೆಯನ್ನ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಅದಾದ ನಂತರ ನಮಗೆ ಮತ್ತೊಂದು ಪುನರ್ಜನ್ಮ ಯಾವುದಾದ್ರೂ ಇದ್ರೆ ಒಂದು ಶಾಲೆಯನ್ನ ಪ್ರವೇಶಿಸಿದಾಗ ಗುರುವರ್ಯರು ನಮಗೆ ನೀಡತಕ್ಕಂಥ ಆ ಒಂದು ವಿದ್ಯೆ ಮತ್ತು ಶಿಕ್ಷಣ, ಕಲಿಕೆ, ಸಂಸ್ಕಾರ, ಶಿಸ್ತು, ಸಂಸ್ಕೃತಿ, ಮೌಲ್ಯಗಳು, ಆದರ್ಶಗಳು ಆ ಎಲ್ಲವನ್ನ ಬಳಸಿಕೊಂಡು ಮಾಂಸದ ಮುದ್ದೆಯಾಗಿರ್ತಕ್ಕಂಥ ನಾವು ಈ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಸಮಾಜಕ್ಕೆ ಬೇಕಾಗುವ ರೀತಿಯಲ್ಲಿ ಸಿದ್ಧಗೊಳ್ತೇವೆ. ಅದಕ್ಕಾಗಿ ನಾವು ಹೇಳ್ತೇವೆ ಇದೊಂದು ಋಣ ಸಂದಾಯದ ಕಾರ್ಯಕ್ರಮ. ತಂದೆಯ ಋಣ, ತಾಯಿಯ ಋಣ, ಗುರುವಿನ ಋಣ, ಭೂಮಿಯ ಋಣ, ದೇವರ ಋಣ, ಸಮಾಜದ ಋಣ ನಮ್ಮ ಮೇಲೆ ಸದಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುವರ್ಯರಿಂದ ಕಲಿತಂತ ವಿದ್ಯಾರ್ಥಿಗಳು ತಾವು ದೊಡ್ಡವರಾದ ನಂತರ, ಎತ್ತರಕ್ಕೇರಿದ ನಂತರ ತಮ್ಮನ್ನ ಎತ್ತರಕ್ಕೇರಿಸಿದವರು ಯಾರು ಅಂತ ಗಮನಿಸಿ ಇವತ್ತು ಬಂದು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ರು ಕೂಡ ಬಂದು ಅಭಿಮಾನದಿಂದ, ಹೆಮ್ಮೆಯಿಂದ ಬಂದು ಹೇಳ್ತಾ ಇದ್ದಾರೆ, ಗುರುಗಳೇ ನಾವು ನಿಮ್ಮಿಂದ ಇಷ್ಟು ಎತ್ತರದಲ್ಲಿ ಹೋಗಿದ್ದೀವಿ, ನಾವೆಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಿಮ್ಮ ಮುಂದೆ ನಾವು ಬಾಗುವ ಸಂಸ್ಕಾರವನ್ನ ಬಿಟ್ಟಿಲ್ಲ ಅನ್ನೋದು ಈ ಕಾರ್ಯಕ್ರಮದಲ್ಲಿ ಕಳೆದ 2 ತಾಸಿನಿಂದ ನಾನು ನಿಮ್ಗೆ ಗಮನಿಸ್ತಾ ಇದ್ದೇನೆ. ಗುರು ಎಂದೂ ಕೂಡ ಶಾಲೆಗೆ ಪ್ರವೇಶ ಪಡೆದ ತಕ್ಷಣವೇ